ನಮಸ್ಕಾರ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಾನ ಧರ್ಮ ಅಂದರೆ ಏನು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದಾನ ಧರ್ಮ ಯಾಕೆ ತನ್ನ ಮಹತ್ವವನ್ನು ಪಡೆದುಕೊಂಡಿದೆ, ಜೊತೆಗೆ ದಾನ ಧರ್ಮದ ಪ್ರಕಾರಗಳು ಯಾವುದು, ಹಾಗೆ ದಾನ ಧರ್ಮದ ತತ್ವಗಳು ಯಾವುದು ಅಂತ ಹೇಳಿ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಆಧ್ಯಾತ್ಮಿಕ ಚಿಂತಕರು ಮತ್ತು ವಂಶ ಪಾರಂಪರ್ಯ ಜ್ಯೋತಿಷಿಗಳು ಆಗಿರುವ ಪಂಡಿತ್ ನಾಗೇಶ್ ಗುರೂಜಿಯವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಾಗರ್ತ ಇವ ಸಂಪ್ರತವು ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು. ಓಕೆ ಗುರೂಜಿ, ಮೊದಲನೇದಾಗಿ ದಾನ ಧರ್ಮ ಅಂದರೆ ಏನು, ಹಾಗೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ದಾನ ಧರ್ಮ ಮಹತ್ವವನ್ನು ಪಡೆದುಕೊಂಡಿದೆ, ಆ ಮಹತ್ವದ ಕುರಿತು ತಿಳಿಸಿಕೊಡುವುದಾದರೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ಯವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸಾಮಾನ್ಯವಾಗಿ ನಾವು ಹಿಂದೂ ಧರ್ಮದ ಪ್ರಕಾರ ಯಾವುದೇ ಒಂದು ಹವನಗಳು, ಹೋಮಗಳು, ಪೂಜೆ ಪುನಸ್ಕಾರಗಳು ಮಾಡಬೇಕಾದ್ರೆ ಒಂದು ಶ್ರದ್ಧಾ ಭಕ್ತಿಯಿಂದ ನಾವು ಒಂದು ಮಂಡಲವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಒಂದು ಮಂಡಲ ಪೂಜೆ ಮಾಡಬೇಕು, ಒಂದು ಮಂಡಲ ಭಕ್ತಿಯಿಂದ ಶ್ರದ್ಧೆಯಿಂದ ಇರಬೇಕಾಗುತ್ತದೆ, ಮಡಿಯಿಂದ ಇರಬೇಕಾಗುತ್ತದೆ. ಏನಕ್ಕೆ ಇದನ್ನೆಲ್ಲನೂ ಕೂಡ ಪರಿಪಾಲಿಸಬೇಕು ಅಂತಂದರೆ, ನಮ್ಮ ಪೂರ್ವಜನ್ಮದ ಕರ್ಮ ಇರ್ಬೋದು, ಇವಾಗ ಮಾಡ್ತಾ ಇರುವಂತಹ ಕರ್ಮ ಫಲದಿಂದ ಇರ್ಬೋದು, ಎಲ್ಲದರಿಂದನೂ ಕೂಡ ನಮಗೆ ಶಾಶ್ವತವಾಗಿ ನಮಗೆ ಮೋಕ್ಷ ಸಿಗಬೇಕು ಅನ್ನುವಂಥದ್ದು. ಏಕೆ ಈ ಒಂದು ಮಂಡಲ ಅನ್ನುವಂಥದ್ದು ಹೇಳ್ತೀವಿ ಅಂತಂದರೆ, 27 ನಕ್ಷತ್ರಗಳು, 9 ಗ್ರಹಗಳು ಮತ್ತು 12 ರಾಶಿಗಳಿಗೆ ಸಂಬಂಧಿಸಿದಂತೆ ನಮಗೆ ಗ್ರಹಗತಿ ಗೋಚರ ಫಲ ಅನ್ನುವಂಥದ್ದು ಏನಿರುತ್ತೋ ಅವೆಲ್ಲವನ್ನು ನಶಿಸುವುದಕ್ಕೋಸ್ಕರ ಒಂದು ಸುಲಭ ಮಾರ್ಗ ಯಾವುದು? ಈ ದಾನ ಧರ್ಮ ಅನ್ನುವಂಥದ್ದು. ಈ ದಾನ ಧರ್ಮ ಏನಕ್ಕೆ ಮಾಡಬೇಕು? ಎಲ್ಲ ನಮ್ಮಲ್ಲಿರುವಂತಹ ಅವಗುಣಗಳು ನಮಗೆ ಬೇಕಾದಂತಹ ಫಲವನ್ನು ಪಡ್ಕೊಳ್ಳೋದಕ್ಕೆ, ನಮ್ಮ ಇಷ್ಟ ಕಷ್ಟಗಳನ್ನು ನೆರವೇರಿಸಿಕೊಳ್ಳುವುದಕ್ಕೋಸ್ಕರ, ನಮ್ಮ ಸಂಕಲ್ಪವನ್ನು ಸಿದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ದಾನ ಮಾಡಲೇಬೇಕಾಗುತ್ತದೆ. ಇದು ಮೂಲ ಉದ್ದೇಶದಿಂದ ದಾನ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಿಂದೂ ಪುರಾಣಗಳ ವೇದಗಳು ಹೇಳುವಂಥದ್ದು ಒಂದು ಮೂಲ ಮಂತ್ರ. ಓಕೆ ಗುರುಜಿ, ಇನ್ನು ದಾನ ಮಾಡುವ ತತ್ವಗಳು ಅಂತ ಹೇಳ್ತಾರೆ, ಆ ತತ್ವಗಳನ್ನು ತಿಳಿಸಿಕೊಡೋದಾದರೆ. ತತ್ವಗಳು, ದಾನಗಳು ಅಂತಂದರೆ ವಿಧಾನಗಳಾಗಿ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ಯಾವುದನ್ನು ಆಸೆ ಆಕಾಂಕ್ಷೆಗಳನ್ನೆಲ್ಲನೂ ಕೂಡ ಬದಿಗಿಟ್ಟು, ಹೀಗೋ ಅನ್ನುವಂಥದ್ದು ತನ್ನನ್ನು ತಾನು ಗುರುತಿಸಿಕೊಳ್ಳುವುದನ್ನು ಬದಿಗಿಟ್ಟು ನಿಸ್ವಾರ್ಥ ಸೇವೆಯಿಂದ ಮಾಡುವಂಥದ್ದು ಒಂದು ನಿರೀಕ್ಷೆ ಇಲ್ಲದ, ಅಂತಂದರೆ ಏನನ್ನೂ ಕೂಡ ಬಯಸದಂತೆ ಮಾಡುವಂತಹ ದಾನ ಒಂದಾದರೆ, ಎರಡನೆಯದು ಯಾವುದನ್ನು ಕೂಡ ಅಂದರೆ ಯಾರಿಗೆ ಏನು ಬೇಕು, ಯಾರಿಗೆ ಏನು ಅವಶ್ಯಕತೆ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಮಾಡುವಂಥದ್ದು ಒಂದು ಅರ್ಥ. ಮೂರನೆಯದಾಗಿ ಯಾವುದನ್ನು ಕೂಡ ತೋರ್ಪಡಿಗಳಿಗೋಸ್ಕರ ಮಾಡುವಂತಹ ದಾನ ಧರ್ಮ ಅನ್ನುವಂಥದ್ದು ಇರಬಾರ್ದು. ಇದನ್ನು ಕೂಡ ಪ್ರಾಮುಖ್ಯತೆ ಅನ್ನುವಂಥ ತಗೋಬೇಕಾಗುತ್ತೆ. ಮತ್ತು ನಾಲ್ಕನೆಯದಾಗಿ ನಮ್ಮ ಕರ್ಮ ಫಲದ ಬಗ್ಗೆ ಮತ್ತು ಗ್ರಹಗತಿಗಳ ಗೋಚರ ಫಲದಿಂದ ಆದಂತಹ ಸಮಸ್ಯೆಗಳನ್ನು ಪರಿಪೂರ್ಣವಾಗಿ ನಶಿಸಿ ಹೋಗುವುದಕ್ಕೋಸ್ಕರನೂ ಕೂಡ ದಾನ ಧರ್ಮ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ವಿಶೇಷವಾಗಿ ನಮಗೆ ನಿಸ್ವಾರ್ಥ ಸೇವೆ ಅಂತಂದರೆ, ನಮಗೆ ಏನು ಇದೆಯೋ ಇಲ್ವೋ, ಯಾರಿಗೆ ಏನು ಅರ್ಹತೆ ಅನ್ನುವಂಥದ್ದು ಬೇಕಾಗುತ್ತದೆ. ಸೇವೆಯ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ಹೆಸರು ಹಾಗೂ ರಾಶಿಯನ್ನ ತಿಳಿಸಿ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು ಮತ್ತು ವಯಸ್ಸು, ಡೇಟ್ ಆಫ್ ಬರ್ತ್ ಹೇಳಿ. ನಮ್ದು 1/7/1994 ಸರ್. 1/7/94. ಹ್ಞೂ ಸರ್. ಹೆಸರು? ಸುಬ್ಬನಗೌಡ ಅಂತ. ಏನು ಹೆಸರು? ಅಲ್ಲ ಸರ್, ತಮ್ಮ ಹೆಸರು? ನನ್ನ ಹೆಸರು ಸುಬ್ಬನಗೌಡ ಅಂತ ಗುರುಜಿ. ಹೇಳಿ, ಏನು ಪ್ರಶ್ನೆ ಏನು? ನಮ್ದು ಅದೇ ಏನೋ ಒಂದು ಕೆಲಸಕ್ಕೆ ಇದು ಮಾಡಿದ್ರು ಏನು ಒಂದು ಇದಾಗ್ತಾ ಇಲ್ಲ ಗುರುಜಿ. ಬರೀ ಇವತ್ತು ನಾಳೆ ಅಂತ ಏನೋ ಒಂದು ಕೆಲಸ ಮಾಡಿದ್ರು ಬರೀ ಅಡ್ಡಿ ಆತಂಕಗಳು ಉಂಟಾಗ್ತವೆ. ಆಮೇಲೆ ಬೇರೆ? ಆಮೇಲೆ ಏನೋ ಒಂದು ಕೆಲಸಕ್ಕೆ ಅರ್ಜಿ ಕೊಟ್ಟರು, ಅದು ಇವತ್ತು ಬಾ ಅಂತ ಹೇಳಿದ್ರೆ ಇನ್ನು 8 ದಿನ 15 ದಿನ ಅಂತ ಇದೇ ಥರ ಆಗಿ ಬರೀ ಕೈವು ಉಂಟಾಗ್ತದೆ ಸರ್. ಕಷ್ಟಗಳು ಬರೀ ಮುಂದೆ ಆಗ್ತದೆ. ಸರಿ, ಇವಾಗ
ನೀವು ಕೇಳ್ತಾ ಇದ್ದಂಥ ಪ್ರಶ್ನೆ ಜನರಲ್ ಸಾಮಾನ್ಯವಾಗೈತೆ. ಏನು ಮುಖ್ಯವಾಗಿ ನೀವು ಜೀವನಕ್ಕೆ ಆಧಾರಕ್ಕೋಸ್ಕರ ಜೀವನದ ಉದ್ದೇಶಕ್ಕೋಸ್ಕರ ಏನು ಕೇಳ್ತಾ ಇಲ್ಲ, ಸರಿನಾ? ನಿಮ್ಮಲ್ಲಿ ಫಸ್ಟು ಏನು ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಏನಿದೆಯೋ ಅಂತಂದರೆ ಕೆಟ್ಟ ಆಲೋಚನೆಗಳು ಅನ್ನುವಂಥದ್ದು ಏನಿದೆಯೋ ಅದನ್ನು ಬದಿಗಿಡಿ. ಫಸ್ಟ್ ಕೆಲಸ ಕಾರ್ಯಗಳು ಅನ್ನುವಂಥದ್ದು ಏನಿದೆಯೋ ಅದನ್ನು ನಿಷ್ಠೆಯಿಂದ ನೀವು ಮಾಡಿ. ಒಂದು ಎರಡನೆಯದ ಪ್ರಕಾರವಾಗಿ ನಿಮಗೆ ಶನಿ ಅಧಿಪತಿ ಮತ್ತು ಬುಧ ಅಧಿಪತಿ ಅಂತ ಬರ್ತಾನೆ. ಅಂತಂದರೆ ಮನೆ ಕುಟುಂಬದವರಿಗೆ ಸ್ವಲ್ಪ ಗೌರವ ಕೊಡಿ, ಆಯಿತಾ? ಮತ್ತು ಯಾವುದೇ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಕೆಲಸಕ್ಕೆ ಅನ್ನುವಂಥದ್ದು ಯಾವುದಾದ್ರೂ ಒಂದು ಕೆಲಸ ಮಾಡಿ ಒಂದು ಕೆಲಸಕ್ಕೆ ಕಂಪ್ಲೀಟ್ ಆಗಿ ನೀವೊಂದು ಜವಾಬ್ದಾರಿ ತಗೊಂಡು ಮನೆ ಕುಟುಂಬನ ಜವಾಬ್ದಾರಿ ತಗೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಿ ತನಗೆ ತಾನೇ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಕಂಟ್ರೋಲ್ಗೆ ಬರುತ್ತೆ. ಎಲ್ಲನೂ ಕೂಡ ಒಂದು ಒಳ್ಳೆಯದಾಗುತ್ತೆ, ನಿಮಗೆ ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರೂಜಿ, ಇನ್ನು ನಿಸ್ವಾರ್ಥ ಸೇವೆಯ ಕುರಿತು ತಿಳಿಸಿಕೊಡ್ತಾ ಇದ್ರಿ, ಅದರ ಬಗ್ಗೆ ಹೇಳುವುದಾದರೆ? ದಾನ ಧರ್ಮಗಳಲ್ಲಿ ನಿಸ್ವಾರ್ಥ ಸೇವೆ ಅಂತಂದರೆ ತನಗೆ ಏನನ್ನು ಕೂಡ ಬಯಸದಂತೆ, ಅಂತಂದರೆ ನಾವು ಕೊಡುವಂತಹ ದಾನ ಹೇಗಿರಬೇಕು ಅಂತಂದರೆ ಎಡಗೆ ಕೊಟ್ಟಿದ್ದು ಬಲಗೆ ಗೊತ್ತಾಗಬಾರ್ದು, ಬಲಗೆ ಕೊಟ್ಟಿದ್ದು ಎಡಗೆ ಗೊತ್ತಾಗಬಾರ್ದು ಅನ್ನುವಂಥದ್ದು. ಅಂತಂದರೆ ನಾವು ಯಾವುದನ್ನು ಕೂಡ ಕೊಟ್ಟಂಥದ್ದನ್ನು ಕೂಡ ಸಂಪೂರ್ಣವಾಗಿ ನನ್ನದಲ್ಲ, ಭಗವಂತ ನನಗೆ ಕೊಟ್ಟಿದ್ದಾನೆ, ನಾನು ಇನ್ನೊಬ್ಬರಿಗೆ ಕೊಟ್ಟಿದ್ದೀನಿ ಅನ್ನುವಂಥದ್ದು ಸಂಕಲ್ಪ ಮಾಡಿಕೊಂಡು ನಾವು ಕೊಟ್ಟಾಗ ನಮ್ಮಲ್ಲಿ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳು ಇಲ್ಲದೆ ಹೋದಾಗ ನಮಗೆ ಅದನ್ನೇ ನಿಸ್ವಾರ್ಥ ಸೇವೆ ಅನ್ನುವಂಥದ್ದು. ಇದು ಮೂಲ ಮಂತ್ರ ದಾನ ಧರ್ಮದಲ್ಲಿ ಮೊದಲ ಮಂತ್ರ. ಓಕೆ ಗುರುಜಿ, ಇನ್ನು ದಾನ ಧರ್ಮದಲ್ಲಿ ಸಾಕಷ್ಟು ಪ್ರಕಾರಗಳು ಇದೆ ಅಂತ ಹೇಳಿ ಗೊತ್ತಿದೆ. ಹಾಗಾಗಿ ಮೊದಲನೇದಾಗಿ ಅನ್ನದಾನದ ಕುರಿತು ತಿಳಿಸಿಕೊಡೋದಾದ್ರೆ? ದಾನ ಧರ್ಮಗಳ ಪ್ರಕಾರವಾಗಿ ಹಲವಾರು ವಿಧಾನಗಳಿದ್ದಾವೆ ದಾನಗಳಲ್ಲಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಅನ್ನದಾನ ಅಂತ ಹೇಳ್ತೀವಿ, ಅನ್ನಂ ಪರಬ್ರಹ್ಮಂ ಅಂತ ಹೇಳ್ತೀವಿ. ಅಂದರೆ ಅನ್ನ ಯಾರಿಗೆ ಕೊಡಬೇಕು, ಹಸುವು ಯಾರಿಗೆ ಆಗ್ತಾ ಇರ್ತದೋ ಅವ್ರಿಗೆ ಕೊಡಬೇಕು. ನಾವು ಊಟ ಮಾಡುವಾಗ ಯಾವುದೂ ಕೂಡ ಒಂದು ಅಗಳೂ ಕೂಡ ಬಿಡಬಾರ್ದು, ಒಂದು ತುತ್ತೂ ಕೂಡ ಬಿಡಬಾರ್ದು ಅನ್ನುವಂಥದ್ದು ಒಂದು ಪದ್ಧತಿ, ಒಂದು ಮೂಢನಂಬಿಕೆ ಅಂತ ಅನ್ಕೋಬೋದು. ಮತ್ತು ನಿಜವಾದ ಅಕ್ಷರ ಸಹನೂ ಕೂಡ ಸತ್ಯ, ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು. ಭಗವಂತ ನಮಗೆ ತಟ್ಟೆಗೆ ಬಂದದ್ದನ್ನು ನಾವು ವೇಸ್ಟ್ ಮಾಡಬಾರ್ದು ಸ್ವಲ್ಪನೂ ಕೂಡ ಅನ್ನುವಂಥದ್ದು ನಮ್ಮ ಮನೆಯನ್ನು ಕಳಿಸ್ಕೊಡ್ತಾರೆ, ಗುರುಗಳು ಕಳಿಸ್ಕೊಡ್ತಾರೆ, ನಮ್ಮ ಸ್ವಯಂ ಇಚ್ಛೆನೂ ಕೂಡ. ಯಾಕಂತಂದರೆ ಒಂದೊಂದು ಅಗಳನಲ್ಲೂ ಕೂಡ ಒಂದು ರೈತನ ಶ್ರಮ ಪರಿಶ್ರಮ ಅನ್ನುವಂಥದ್ದು ಕಷ್ಟ ಅನ್ನುವಂಥದ್ದು ಇರ್ತೈತೆ, ಅದಕ್ಕೋಸ್ಕರ ಬಿಡಬಾರ್ದು ಅಂತ. ಭಗವಂತನ ಉದ್ದೇಶ ಏನಪ್ಪ ಅಂತಂದರೆ ನಾವು ಒಂದು ತಟ್ಟೆನಲ್ಲಿ ಒಂದು ಅಗಳು ಒಂದು ಸ್ವಲ್ಪನಾದ್ರೂ ಕೂಡ ಒಂದು ತುತ್ತಾದ್ರೂ ಕೂಡ ಬಿಟ್ಬಿಟ್ಟು ನಾವು ಚೆಲ್ಲಿದ್ರೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ಒಂದು ಕ್ರಿಮಿಕೀಟಗಳಿಗೆ, ಒಂದು ಮೂಕ ಜೀವಿಗಳಿಗೆ, ಪ್ರಾಣಿಗಳಿಗೂ ಕೂಡ ಆ ತುತ್ತನ್ನ ವೇಸ್ಟ್ ಮಾಡ್ದಿರ ಒಂದು ಬೇರೆ ರೂಪದಲ್ಲಿ, ಒಂದು ಆಹಾರ ರೂಪದಲ್ಲಿ ಹಸಿವನ್ನು ನೀಗಿಸ್ಕೊಡ್ತಾನೆ. ಹಾಗೆ ಅನ್ನಂ ಪರಬ್ರಹ್ಮಂ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ನಮ್ಮ ಇಡೀ ಈ ಕಾಯವನ್ನು, ಈ ದೇಹವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಆಹಾರ ರೂಪದಲ್ಲಿ, ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂತಹ ಪ್ರತಿಯೊಂದನ್ನು ಕೂಡ ಆಹಾರವನ್ನು ನಾವು ಬ್ರಹ್ಮನಿಗೆ ಪರಿಗಣನೆ ಮಾಡ್ತೀವಿ. ಆಗಿದ್ದಾಗ ನಮ್ಮ ಆಲೋಚನೆಗಳಿಗೂ ನಮ್ಮ ಇಚ್ಛಾಶಕ್ತಿಗೂ ಕೂಡ ಒಂದು ಚೈತನ್ಯ ತುಂಬಬೇಕು, ಒಂದು ಆರೋಗ್ಯಕರವಾದ ಜೀವನ ಬೇಕು ಅಂತಂದರೆ ನಮಗೆ ಆಹಾರ ಅನ್ನುವಂಥದ್ದು ಬೇಕೇ ಬೇಕಾಗುತ್ತದೆ. ಆದ ಕಾರಣದಿಂದ ಆಹಾರವನ್ನು ನಿಮ್ಮ ಶಕ್ತ್ಯಾನುಸಾರ ನಿಮ್ಮ ಕರ್ಮಫಲವನ್ನು, ಜಾತಕದಲ್ಲಿ ಇರುವಂತಹ ದೋಷ ಫಲವನ್ನು ಮತ್ತು ದಿಷ್ಟಿ ದೋಷಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ನಮ್ಮ ಭಗವಂತನ ಸೇವೆ ಅನ್ನುವಂಥದ್ದು ಮಾಡುವಾಗ ಹರಿಸೇವೆ ಅಂತ ಹೇಳ್ತೀವಿ. ಹರಿಸೇವೆ ಅಂತಂದರೆ ಭಗವಂತನಲ್ಲಿ ಒಂದು ನಾಮ ಅನ್ನುವಂಥದ್ದು ಇಟ್ಕೊಂಡು ಪೂಜೆ ಪುನಸ್ಕಾರಗಳ ಮುಖಾಂತರದಿಂದ ಪ್ರಸಾದವನ್ನು ಹಂಚುವುದರಿಂದ ಏನಾಗುತ್ತದೆ, ಅನ್ನದಾನ ಅನ್ನುವಂಥದ್ದು ಬರ್ತೈತೆ. ಆ ದಾನವಂತ ಮಾಡಿದಾಗ ಭಗವಂತನಿಂದ ಮೋಕ್ಷ ಪಡ್ಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಇದು. ಓಕೆ ಗುರುಜಿ, ಇನ್ನು ದಾನದ ಒಂದು ಪ್ರಕಾರಗಳನ್ನು ನಾವು ನೋಡ್ತಾ ಹೋಗೋಣ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಟಿ ನರಸೀಪುರದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಹೆಸರು ಹಾಗೂ ರಾಶಿಯನ್ನ ತಿಳಿಸಿ. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ಕಾರ ಅಮ್ಮ. ಹಲೋ ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಮಗನ ಹೆಸರು ಮತ್ತು ವಯಸ್ಸು ಹೇಳಿ ಅಮ್ಮ. ಟಿ ನರಸೀಪುರದಿಂದ ಮೇಡಮ್. ನನ್ನ ಮಗನ ಬಗ್ಗೆ ಮೇಡಮ್ ಅವ್ರದ್ದು ಅನಿರುದ್ದು, ಮೇಷರಾಶಿ, 6ನೇ ತಿಂಗಳು 1ನೇ ತಾರೀಕು 6ನೇ ತಿಂಗಳು 2015. ಓಕೆ, ಪ್ರಶ್ನೆ ಏನು? ವಯಸ್ಸು 11 ವರ್ಷ ವಯಸ್ಸು. ಪ್ರಶ್ನೆ ಏನಮ್ಮ?
ಅವ್ನು ಓದ್ಲು ಕಡೆ ಏನೋ ಗಮನ ಕೊಡ್ತಾ ಇಲ್ಲ, ಹೇಳದ್ ಮಾತು ಕೇಳ್ತಾ ಇಲ್ಲ ಮನೇಲಿ ಅವನು. ಹಾಂ, ಅದಕ್ಕೆ ಅವನ ಬಗ್ಗೆ ಕೇಳ್ಬೇಕಿತ್ತು. ಮೇಷರಾಶಿ ಬರ್ತೈತೆ ಅಲ್ವಾ? ಹೌದಾ? ಹ್ಞೂ ಗುರುಜಿ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ ಪ್ರಕಾರವಾಗಿ ಕುಜ ಅಧಿಪತಿ ಅನ್ನುವಂಥದ್ದು ಬರ್ತಾನೆ. ಆಯ್ತಾ? ಕುಜ ಅಧಿಪತಿಗೆ ಇವಾಗ ಅವನ ಹೆಸರಿನಲ್ಲಿ ಬಿಳಿ ಬಟ್ಟೆ ಮತ್ತು ಹಳದಿ ಬಟ್ಟೆ, ಆಯ್ತಾ? ಬಿಳಿ ಬಟ್ಟೆ ಮತ್ತು ಹಳದಿ ಬಟ್ಟೆಯನ್ನು ಮಾಡಿ ಮತ್ತು ಪ್ರತಿ ಮಂಗಳವಾರ ದಿನದಂದು, ಆಯ್ತಾ, ಪ್ರತಿ ಮಂಗಳವಾರದಂದು ಬೆಲ್ಲದನ್ನವನ್ನು ಕೂಡ ರೆಡಿ ಮಾಡಿಕೊಂಡು ಅವನು ಕೂಡ ಕರ್ಕೊಂಡೋಗಿ ದೇವಸ್ಥಾನದ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಆ ಬೆಲ್ಲದನ್ನವನ್ನು ಸಾಧ್ಯವಾದಷ್ಟು ಅಲ್ಲಿ ಯಾವುದಾದ್ರೂ ಬಸವಣ್ಣ ಇದ್ದರೆ ಬಸವಣ್ಣನ ಕೊಡಿ, ಮತ್ತು ಅಲ್ಲಿ ಯಾರಾದ್ರೂ ಕೂಡ ಭಕ್ತಾದಿಗಳಿಗೆ ಬರುವಂಥವ್ರಿಗೆ ಅವನ ಕೈಯಲ್ಲಿ ಕೊಡಿಸಿ ಸಾಧ್ಯವಾದಷ್ಟು 5 ಮಂಗಳವಾರಗಳು ಮಾಡಬೇಕಾಗುತ್ತದೆ. ಈ 5 ಮಂಗಳವಾರಗಳು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಹತೋಟಿಗೆ ಬರ್ತಾನೆ. ಹಣಕಾಸು, ವಿದ್ಯಾಭ್ಯಾಸ, ಆರೋಗ್ಯ ಎಲ್ಲ ರೂಪದಲ್ಲೂ ಕೂಡ ನಿಮ್ಮ ಹತೋಟಿಗೆ ಬರ್ತಾನೆ. ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಇನ್ನು ನೀವು ಪ್ರಕಾರಗಳನ್ನು ಹೇಳ್ತಾ ಇದ್ರಿ, ಅದರಲ್ಲಿ ಅನ್ನದಾನ, ಶ್ರೇಷ್ಠ ದಾನ ಅನ್ನೋದು ಗೊತ್ತಾಗಿದೆ. ಇನ್ನು ಮುಂದಿನ ವಿಧಾನವನ್ನು ನಾವು ನೋಡ್ತಾ ಹೋಗೋದಾದರೆ ಜಲದಾನ ಕೂಡ ಒಂದು. ಹಾಗಾಗಿ ಏನಿದು ಜಲದಾನ, ಅದರ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡೋದಾದರೆ? ಜಲದಾನ ಅನ್ನುವಂಥದ್ದು ಏನಂತಂದರೆ ಕರ್ಮಣ್ಯವಾಧಿಕಾರಸ್ಥೆ ಅಂತ ಬರುತ್ತೆ. ಅಂದರೆ ನಮ್ಮ ಕಷ್ಟ ಕಾರ್ಪಣ್ಯಗಳು, ಅಂದರೆ ನಾವು ಮಾಡ್ತಾ ಇರುವಂತಹ ಪ್ರತಿ ದಿನದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದಿರೋ ಮಾಡ್ತಾ ಇರುವಂತಹ ಒಂದು ಕರ್ಮಫಲ ಅನ್ನುವಂಥದ್ದು ಏನಿದೆಯೋ ಇದನ್ನು ಯಾವ ರೂಪದಲ್ಲಿ ಜಲ ದಾನದಿಂದ, ಅಂದರೆ ನಮ್ಮ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ 1-2 ಬಾಟ್ಲ್ ನೀರಿಟ್ಕೊಂಡು ಹೋಗ್ಬೇಕು. ಒಂದು ನಮಗೆ, ಇನ್ನೊಂದು ಪರರಿಗೆ ಅಂತಂದರೆ ಜನರ ರೂಪದಲ್ಲಾಗಿರ್ಬೋದು, ಮೂಕಜೀವಿಗಾಗಿರ್ಬೋದು, ಅಥವಾ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ಅಥವಾ ಯಾವುದೇ ಒಂದು ಗಿಡ ಮರಕ್ಕಾಗಿರ್ಬೋದು, ನಾವು ಪ್ರತಿದಿನ 1 ಬಾಟ್ಲ್ ಅಷ್ಟನ್ನು ಕೂಡ ನೀರನ್ನು ಒಂದು ಗಿಡ ಮರಕ್ಕೆ ಬುಡಕ್ಕೆ ಹಾಕಿದಾಗ ನಮ್ಮಲ್ಲಿ ಇರುವಂತಹ, ಅಂದರೆ ನಮಗೆ ದಾಹ ಆದಾಗ ನಾವು ನೀರನ್ನು ಕುಡಿದಾಗ ನಮಗೆ ಹೇಗೆ ಸಮಾಧಾನ ಆಗುತ್ತೋ ಹಾಗೆ 1 ಬಾಟ್ಲ್ ನೀರನ್ನು ಪ್ರತಿದಿನ ಇನ್ನೊಂದು ರೂಪದಲ್ಲಿ, ದಾನದ ರೂಪದಲ್ಲಿ ಇನ್ನೊಂದು ಕಡೆಗೆ ನಾವು ಕೊಟ್ಟಾಗ ಭಗವಂತನ ಸಾಕ್ಷಾತ್ ಪ್ರಕೃತಿಯ ಧರ್ಮ ಅನ್ನುವಂಥದ್ದು, ಪ್ರಕೃತಿಯ ಆಶೀರ್ವಾದ, ನಮ್ಮಲ್ಲಿ ಇರುವಂತಹ ಅಡೆತಡೆಗಳು ಮತ್ತು ಹೊರಗಡೆ ಹೋಗ್ತಾ ಇರುವಾಗ ಬರ್ತಾ ಇರುವಂತಹ ನಮಗೆ ಎದುರಾಗ್ತಾ ಇರುವಂತಹ ಅಪಶಕುನಗಳಿಂದ ನಮಗೆ ಈ ಮುಕ್ತಿ ಅನ್ನುವಂಥದ್ದು ಜಲದಾನದಿಂದ ನಮಗೆ ಶ್ರೇಷ್ಠವಾದ ಒಂದು ಫಲ ಅನ್ನುವಂಥದ್ದು ದಕ್ಕಿಸ್ಕೋಬಹುದು. ಓಕೆ ಗುರುಜಿ, ಇನ್ನು ವಿದ್ಯಾದಾನದ ಕುರಿತು ತಿಳಿಸಿಕೊಡೋದಾದರೆ? ದಾನಗಳಲ್ಲೇ ಎಷ್ಟು ವಿಧವಾದ ದಾನಗಳಿದ್ದಾವೆ. ಅನ್ನದಾನ ಇರ್ಬೋದು, ವಿದ್ಯಾದಾನ ಇರ್ಬೋದು, ಜಲದಾನ ಇರ್ಬೋದು, ಭೂದಾನ ಇರ್ಬೋದು, ಗೋದಾನ ಇರ್ಬೋದು, ದೇಹದಲ್ಲಿ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ, ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾರಿಗಾದ್ರೂ ಕೂಡ ನಾವು ದೇಹದ ಅಂಗಾಂಗಗಳನ್ನು ದಾನ ಮಾಡುವಂಥದ್ದು ಇನ್ನೂ ತುಂಬ ವಿಧಾನಗಳಿದ್ದಾವೆ. ಈ ಎಲ್ಲ ದಾನಗಳಿಗೂ ಶ್ರೇಷ್ಠವಾದ ದಾನ ಅಂತಂದರೆ ವಿದ್ಯಾದಾನ. ಈ ವಿದ್ಯಾದಾನ ಏನು ಅಂತಂದರೆ ಯಾವುದೇ ವ್ಯಕ್ತಿಗೆ ಯಾವುದೇ ಭಗವಂತನಿಂದ ಬಂದಂತಹ ಆಶೀರ್ವಾದ ಇರ್ಬೋದು, ಇಲ್ಲ ಗುರುವಿನಿಂದ ಬಂದಂತಹ ಒಂದು ವಿದ್ಯೆ ಇರ್ಬೋದು, ಮತ್ತು ತಂದೆ ತಾಯಿಯಿಂದ ಬಂದಂತಹ ಒಂದು ಸಂಸ್ಕಾರ ವಿದ್ಯೆ ಅನ್ನುವಂಥದ್ದು ಇರ್ಬೋದು. ಈ ವಿದ್ಯೆ ಅನ್ನುವಂಥದ್ದು ನಮ್ಮ ತಲೆನಲ್ಲಿದ್ದರೆ ನಮಗೆ ಏನಾಗುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ, ಈಗ ಎಕ್ಸಾಂಪಲ್ ನನಗೆ ನನ್ನ ಹತ್ರ ಇರುವಂತಹ ಹಣ, ಐಶ್ವರ್ಯ, ಬಟ್ಟೆ ಏನೇ ಇದ್ರೂ ಕೂಡ ಸಂಪೂರ್ಣವಾಗಿ ಅಣ್ಣ ತಮ್ಮದಿರಾಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಬಂಧು ಮಿತ್ರರಾಗಿರ್ಬೋದು, ಹೆಂಡತಿ ಮಕ್ಕಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಹಿತೈಷಿಗಳಾಗಿರ್ಬೋದು, ಯಾರು ಬೇಕಾದ್ರೂ ಕೂಡ ಕಿತ್ಕೊಂಡು ಹೊಂಟೋಗ್ಬಿಡ್ಬೋದು. ಬಟ್ ಈ ವಿದ್ಯೆ ಅನ್ನುವಂಥದ್ದು ಏನಿದೆಯೋ ನಮ್ಮಲ್ಲಿ ಇರುವಂತಹ ವಿದ್ಯೆ ಯಾರ ಕೈಲೂ ಕೂಡ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಆದ ಕಾರಣದಿಂದ ವಿದ್ಯೆ ಒಂದು ಎಜುಕೇಷನ್ ಇಸ್ ಲೈಕ್ ಎ ವೆಪನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಒಂದು ರೂಪದಲ್ಲಿ. ಆದ ಕಾರಣದಿಂದ ಈ ವಿದ್ಯಾದಾನ ಅನ್ನುವಂಥದ್ದು ಯಾರಿಂದ ಬರಬೇಕು? ತಂದೆ ತಾಯಿಯರಿಂದ ಮತ್ತು ಗುರುಗಳಿಂದ. ಈ ಗುರುಗಳಿಂದ ಕಲಿಸ್ಕೊಟ್ಟಂತಹ ವಿದ್ಯೆ ಗುರುಗಳಾಗೇ ಇದ್ದು ಬಿಡ್ತಾರೆ. ಬಟ್ ಶಿಷ್ಯದರು ಏನು ಬೇಕಾದ್ರೂ ಕೂಡ ಸಾಧನೆ ಮಾಡುವಂತಹ ಮುಂದಿನ ಜೀವನದಲ್ಲಿ. ಆದ ಕಾರಣದಿಂದ ವಿದ್ಯಾದಾನ ಅನ್ನುವಂಥದ್ದು ಶ್ರೇಷ್ಠವಾದ ದಾನ. ಎಲ್ಲ ದಾನಗಳಿಗೂ ಕೂಡ ಶ್ರೇಷ್ಠವಾದ ದಾನ ವಿದ್ಯಾದಾನ. ಗುರುಭ್ಯೋ ನಮಃ. ಜೈ ಗುರುದೇವ್. ಓಕೆ ಗುರುಜಿ, ಈ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೊಸೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು?
ನನ್ನ ಮಗನ ಬಗ್ಗೆ ಕೇಳ್ಬೇಕು. ಓಕೆ, ಅವರ ಹೆಸರು ಮತ್ತು ಅವರ ವರ್ಷ ಹೇಳಿ. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ಅಮ್ಮ, ಹೆಸರು ಮತ್ತು ಡೇಟ್ ಆಫ್ ಬರ್ತ್, ವಯಸ್ಸು ಹೇಳಿ. ತೇಜಸ್ ಅಂತ. ಹಾಂ, ಹೇಳಿ ಅಮ್ಮ. 2009 29/7 29/7/2009. 9 ಗುರುಜಿ. ಹೇಳಿ ಅಮ್ಮ, ಜನ್ಮಸ್ಥಳ. ಓಕೆ, ಸಂಪರ್ಕ ಕಡಿತಗೊಂಡಿದೆ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಕೇಳಿಸ್ತಿದೆ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಮೇಡಮ್. ಓಕೆ, ನಿಮ್ಮ ಹೆಸರು ಹಾಗೂ ನಿಮ್ಮ ವಯಸ್ಸನ್ನ ತಿಳಿಸಿ. ಗುರೂಜಿ ಇದ್ದಾರೆ, ಮಾತನಾಡಿ. ಶ್ರೀದೇವಿ ಅಂತ. ಹೇಳಿ ಅಮ್ಮ, ಶ್ರೀದೇವಿ ಅವರೇ ಹೇಳಿ, ಏನು ಪ್ರಶ್ನೆ ಕೇಳಬೇಕಾಯ್ತು? ವಯಸ್ಸು ಹೇಳಿ. ಗುರುಜಿ ಹೇಳಿ, ನಿಮ್ಮ ವಯಸ್ಸನ್ನ ತಿಳಿಸಿ. ಟಿವಿ ನೋಡ್ತಾ ಮಾತನಾಡ್ತಾ ಇದ್ರೆ ದಯಮಾಡಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಇಲ್ಲ ಮೇಡಮ್, ಟಿವಿ ನೋಡಿ. ಓಕೆ ಓಕೆ, ನಿಮ್ಮ ವಯಸ್ಸನ್ನ ತಿಳಿಸಿ. 28 ಮೇಡಮ್. ಓಕೆ, ಹೇಳಿ ಶ್ರೀದೇವಿ ಅವರೇ, ಏನು ಪ್ರಶ್ನೆ ಏನು? ಗುರುಜಿ, ನಾವು ಯಾವ ಕೆಲ್ಸಕ್ಕೆ ಅರ್ಜಿ ಹಾಕಿದ್ವಿ, ಬೇರೆ ಅವರು ಇವತ್ತು ನಾಳೆ ಕರಿತೀವಿ ಅಂತಂದು ಹೇಳ್ತಿದ್ದಾರೆ. ಏನು ಅರ್ಥ ಆಗಲಿಲ್ಲ ಪ್ರಶ್ನೆ ನಮ್ಮ? ಕೆಲಸಕ್ಕೆ ಹೋದಾಗ ಅಂದ್ರೆ ಇವತ್ತು ನಾಳೆ ಅಂತ ನಿಮ್ಮದೇನಮ್ಮ ಶ್ರೀದೇವಿ ಅವ್ರದ? ಹೌದು. ಹಾ ಹಾ ಹಾಗೆ. ಚಿತ್ತಾ ನಕ್ಷತ್ರ 4ನೇ ಪಾದ ತುಲಾರಾಶಿ ಬರುತ್ತದೆ. 3 6 1 7 ಮಹಾತ್ಮ. ಅಂದರೆ ನಿಮಗೆ ಶನಿಯಿಂದ ಅಧಿಪತಿಯಿಂದ ಯೋಗ ಬಲ ಅನ್ನುವಂಥದ್ದು ದಕ್ಕಬೇಕಾಗುತ್ತದೆ. ಆಯಿತಾ? ಮುಖ್ಯವಾಗಿ ನಿಮಗೆ ಒಂದಿಡಿ ಕಪ್ಪು ಎಳ್ಳನ್ನು ತೆಗೆದುಕೊಳ್ಳಿ, ಕರ್ಪೂರವನ್ನು ತೆಗೆದುಕೊಳ್ಳಿ, ತುಪ್ಪವನ್ನು ಬೆರೆಸಿ ಅದಕ್ಕೆ ದಿನಪೂರ್ತಿ ನೆನೆಸಿಡಿ. ಸಂಜೆ 6 ಗಂಟೆ 7 ಗಂಟೆ ನಂತರ ಅದನ್ನು ಸಂಪೂರ್ಣವಾಗಿ ಭಸ್ಮ ಮಾಡಿ. ಆ ಭಸ್ಮನ ಸಂಪೂರ್ಣವಾಗಿ ಪುಡಿ ಮಾಡಿಬಿಟ್ಟು ಕಪ್ಪು ಬರುತ್ತೆ, ಅದು ಒಣಗಿಸಿ ಕಪ್ಪು ಬರುತ್ತೆ, ಮಸಿ ಬರುತ್ತೆ. ಆ ಮಸಿಗೆ ತಿರ್ಗಾ ಮತ್ತೆ ಸ್ವಲ್ಪ ತುಪ್ಪವನ್ನು ಜೋಡಿಸ್ಕೊಂಡು ಪ್ರತಿದಿನ ನೀವು ಎಲ್ಲಿ ನಿಮಗೆ ಕೆಲಸ ಕಾರ್ಯಗಳಿಗೆ ಅಪ್ಲಿಕೇಶನ್ ಹಾಕ್ತಿರೋ, ಎಲ್ಲಿ ನಿಮಗೆ ಕೆಲಸಕ್ಕೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೀರೋ ಆ ದಿನ ಪ್ರತಿದಿನವೂ ಕೂಡ ನಿಮಗೆ ಹಣೆಗಿಟ್ಕೊಂಡು ಆ ಕಪ್ಪನ್ನ ನೀವು ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಖಂಡಿತವಾಗ್ಲೂ ನಿಮ್ಮಂತೆ ಆಗುತ್ತದೆ. ಸ್ವಲ್ಪ ವಿಳಂಬ ಅಂದರೆ ಕವಡೆ ಶಾಸ್ತ್ರದಲ್ಲಿ ಶನಿ ಮಹಾತ್ಮ 7 ಸ್ಥಾನ ಬರ್ತಾ ಇದ್ದಾನೆ. ಅಂದರೆ 1-1.5 ತಿಂಗಳು 2 ತಿಂಗಳು ಒಳಗಡೆ ಆಗಿ ನಿಮಗೆ ಕೆಲಸ ಸಿಗುತ್ತೆ ಅಮ್ಮ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಶ್ರೀದೇವಿ ಕರೆ ಮಾಡಿದ್ದಕ್ಕಾಗಿ. ಇದುವರೆಗೂ ದಾನ ಧರ್ಮ ಅಂದರೆ ಏನು, ದಾನ ಧರ್ಮದ ಪ್ರಕಾರಗಳ ಕುರಿತು ಗುರೂಜಿ ನಿಮಗೆ ತಿಳಿಸ್ಕೊಟ್ಟಿದ್ರು. ಇದೀಗ ಇವತ್ತಿನ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ಗುರೂಜಿಯ ಜೊತೆಗೆ ಮಾತನಾಡ್ತಾ ಹೋಗೋಣ. ಎಸ್ ಗುರೂಜಿ, ಇನ್ನು 12 ರಾಶಿಗಳ ಇವತ್ತಿನ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ? ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೆಶ ರಾಹುವೆ ಕೇತುವೆ ನಮಃ. ಗ್ರಹಗಳ ಆಧಾರದ ಮೇಲೆ ಈ ದಿನದ ಜನ್ಮ ಕುಂಡಲಿಯಲ್ಲಿ 12 ರಾಶಿಗಳ ಫಲಾಫಲಗಳು. ಮೊದಲನೆಯದಾಗಿ ಮೇಷರಾಶಿಗೆ ಸಂಬಂಧಿಸಿದಂತೆ ಈ ದಿನ ಒಂದು ಉನ್ನತವಾದ ಸ್ಥಾನ. ಸೂರ್ಯ ಭಗವಾನಿಗೆ ನಮಸ್ಕಾರ ಮಾಡಿಕೊಂಡು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದಾಗ ನಿಮಗೆ ಉನ್ನತವಾದ ಸ್ಥಾನ ಸಿಗುತ್ತದೆ, ಒಂದು ಒಳ್ಳೆಯದಾಗುತ್ತೇನೆ ಅಂತ ಬರ್ತಾಯಿದೆ. ಕುಟುಂಬದಲ್ಲಿ ಒಂದು ಶುಭ ಸೂಚನೆ ಅನ್ನುವಂಥದ್ದು ಬರ್ತಾಯಿದೆ. ಕುಟುಂಬದವರ ಹತ್ರ ಎಲ್ಲರ ಹತ್ರನೂ ಕೂಡ ಒಂದು ಡಿಸ್ಕಷನ್ ಅಂಥದ್ದು ಮಾಡಿ ಒಂದು ನಿರ್ಧಾರಕ್ಕೆ ಬಂದರೆ ಎಲ್ಲ ರೂಪದಲ್ಲೂ ಕೂಡ ಒಂದು ಒಳ್ಳೆಯದು ಅನ್ನೋದು ಆಗುತ್ತದೆ. ಎರಡನೆಯದಾಗಿ ವೃಷಭ ರಾಶಿಗೆ ಸಂಬಂಧಿಸಿದ್ದು. ವೃಷಭ ರಾಶಿ ಪ್ರಕಾರವಾಗಿ ನಿಮಗೆ ಉನ್ನತವಾದ ಸ್ಥಾನ, ಸ್ನೇಹಿತರಿಂದ ಬಂಧು ಬಳಗದಿಂದನೂ ಕೂಡ ನಿಮಗೆ ಒಂದು ಶುಭ ಸೂಚನೆ ಅನ್ನುವಂಥದ್ದು ಆಗುವಂಥದ್ದು. ಮತ್ತು ತುಂಬ ದಿನಗಳಿಂದ ಯಾವುದೇ ಒಂದು ನಿರ್ಧಾರ ಕೈಗೊಳ್ಳೋಕ್ಕಾಗೋದಿಲ್ಲ, ಅದು ಅಡಚಣೆಗಳು ಬರ್ತಾಯಿತ್ತು. ಈ ದಿನ ಒಂದು ಸ್ನೇಹಿತರಿಂದ ನಿಮಗೆ ಮನೋಧೈರ್ಯ ಅನ್ನುವಂಥದ್ದು ಗಟ್ಟಿ ಮಾಡಿಕೊಳ್ಳಿ, ಎಲ್ಲ ರೂಪದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನ ಸಿಗುತ್ತದೆ. ಮೂರನೇದಾಗಿ ಮಿಥುನ ರಾಶಿಗೆ ಸ್ವಲ್ಪ ನಿಮಗೆಲ್ಲ ರೂಪದಲ್ಲೂ ಕೂಡ ಸ್ವಲ್ಪ 50-50 ಅಂತಂದರೆ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ನಷ್ಟನೂ ಅಲ್ಲ ಲಾಭನೂ ಅಲ್ಲ, ಆ ರೀತಿ ಆಗಿ ಐತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮುಖ್ಯವಾಗಿ ಯಾವುದೇ ರೂಪದಲ್ಲಿ ಸಾಲವನ್ನು ಮಾಡಬೇಡಿ. ಸಾಲ ಮಾಡೋದರಿಂದ ಋಣಮುಕ್ತವಾಗೋದು ಸ್ವಲ್ಪ ತುಂಬ ಟೈಮ್ ಅವಕಾಶ ಬೇಕಾಗುತ್ತದೆ. ಆದ ಕಾರಣದಿಂದ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಕಟಕ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದಾದ್ರೂ ಕೂಡ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕಾ, ಖಂಡಿತವಾಗ್ಲೂ ಹಾಕಿ, ಒಂದು ಒಳ್ಳೆಯದು ಅನ್ನುವಂಥದ್ದು ಆಗ್ತೈತೆ. ಮತ್ತು ಎರಡನೇದಾಗಿ ತೀರ್ಥಯಾತ್ರೆಗಳಿಗೆ ಹೋಗುವಂಥದ್ದು, ದೇವರು ದಿಂಡ್ರು ಪೂಜೆ ಪುನಸ್ಕಾರ ಅನ್ನುವಂಥದ್ದು
ಮತ್ತು ಬೆಟ್ಟ ಗುಟ್ಟಗಳನ್ನು ಹತ್ತುವಂಥದ್ದು. ಇದರಿಂದ ನಿಮಗೆ ಫಲಾಫಲಗಳು, ನಿಮಗೆ ಆರೋಗ್ಯದಲ್ಲೂ ಕೂಡ ಒಂದು ಚೇತರಿಕೆ ಅನ್ನುವಂಥದ್ದು ಬರ್ತೈತೆ. ಮತ್ತು ನಿಮಗೆ ಇರುವಂತಹ ಅಡೆತಡೆಗಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆಗ್ತಾ ಇರುವಂತಹ ತೊಂದರೆಗಳಿಗೂ ಕೂಡ ಒಂದು ಪರಿಹಾರ ಮಾರ್ಗ ಈ ದಿನ ಒಂದು ಸುಲಭವಾಗಿರುತ್ತದೆ. ಸಿಂಹ ರಾಶಿಗೆ ಸಂಬಂಧಿಸಿದ್ದು, ಸಿಂಹ ರಾಶಿಯ ಪ್ರಕಾರವಾಗಿ ನಿಮ್ಮ ಮನೋಧೈರ್ಯ, ಹಣಕಾಸು ಮತ್ತು ನಿಮ್ಮ ಪರಿಶ್ರಮ ಅನ್ನುವಂಥದ್ದು ಏನೈತೆ ಎಲ್ಲವನ್ನೂ ಕೂಡ ನಷ್ಟ ವಿಚಾರದಲ್ಲಿ ಕಾಣಿಸ್ತಾ ಇದ್ದಾವೆ. ಆದ ಕಾರಣದಿಂದ ಮನಸ್ಸಿಗೆ ಸಂಬಂಧಿಸಿದಂತೆ ಸ್ವಲ್ಪ ಧೈರ್ಯವಾಗಿರಿ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ. ಆಹಾರ ಪದ್ಧತಿಗಳನ್ನು ಸ್ವಲ್ಪ ವ್ಯತ್ಯಾಸಗಳು ಮಾಡ್ಕೊಳ್ಳಿ, ಏರ್ಪೇರ್ ಮಾಡ್ಕೊಳ್ಳಿ. ಅಂತಂದರೆ ಉಪವಾಸ ಇದ್ರೂ ಕೂಡ ನಿಮಗೆ ಶ್ರೇಷ್ಠವಾದ ದಿನ ಅನ್ನುವಂಥದ್ದು ಹೇಳ್ಕೋಬಹುದು. ಕನ್ಯಾ ರಾಶಿಗೆ ಸಂಬಂಧಿಸಿದ್ದು, ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ನಿರ್ಧಾರಗಳು, ದೃಢ ನಿರ್ಧಾರಗಳು, ಸಂಕಲ್ಪಗಳು, ಭಗವಂತನ ಆರಾಧನೆ ಮತ್ತು ಬೀಜ ಮಂತ್ರಗಳ ಪಠಣ ಮತ್ತು ಯಾವುದೇ ಒಂದು ಮಾಲೆಯ ಮಂತ್ರ ಪಠಣದಿಂದ ಮತ್ತು ಕುಲದೇವರ ಆರಾಧನೆಯಿಂದ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಸಾಧನೆ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ವಿಧಾನ, ಸುಲಭ ದಿನ ಅನ್ನುವಂಥದ್ದು ತಿಳ್ಕೊಬಹುದು. ಮತ್ತು ತುಲಾರಾಶಿಗೆ ಸಂಬಂಧಿಸಿದ್ದು, ತುಲಾರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಅಲ್ಲಿ ವೈರಾಗ್ಯ ಅನ್ನುವಂಥದ್ದು ಮತ್ತು ನಿಮ್ಮ ಆಲೋಚನೆಗಳನ್ನು ಹಿಡಿತದಲ್ಲಿಟ್ಕೊಳ್ಳಿ. ಯಾವುದರಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಈ ದಿನ. ಮತ್ತು ಮನೆ ಕುಟುಂಬದವರಿಂದನೂ ಕೂಡ, ಸ್ವಂತದವರಿಂದನೂ ಕೂಡ, ಸ್ನೇಹಿತರವರಿಂದನೂ ಕೂಡ ಮಾನ ಅಪಮಾನಗಳು ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ. ಸೊ ಸಾಧ್ಯವಾದಷ್ಟು ಕೂಡ ಇವತ್ತು ಆಹಾರ ಪದ್ಧತಿಗಳು ಮತ್ತು ಮೌನದಿಂದ ಇದ್ದಾಗ ನಿಮ್ಮಲ್ಲಿ ಇರುವಂತಹ ಅವಗುಣಗಳನ್ನು ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬಹುದು ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತೈತೆ. ಮತ್ತು ವೃಶ್ಚಿಕ ರಾಶಿಗೆ ಸಂಬಂಧಿಸಿದ್ದು, ಸರ್ವೇ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಗೆ ಈ ದಿನ ಹಣಕಾಸಿನಲ್ಲಿ ತುಂಬ ನಷ್ಟ ವಿಚಾರದಿಂದ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ. ಮತ್ತು ಆರೋಗ್ಯದ ವಿಷಯದಲ್ಲೂ ಕೂಡ ತೊಂದರೆ ತಾಪತ್ರೆಗಳು ಅನ್ನುವಂಥದ್ದು ಬರ್ತಾ ಇದ್ದಾವೆ. ಮತ್ತು ಕುಟುಂಬದವರಿಂದನೂ ಕೂಡ ಸ್ವಲ್ಪ ನಷ್ಟ ವಿಚಾರದಿಂದ, ಕುಟುಂಬದವರಿಂದ ನಷ್ಟ ಅಂತಂದರೆ ಒಂದು ನಿಮಗೊಂದು ಜವಾಬ್ದಾರಿ ಅನ್ನುವಂಥದ್ದು ಇರುವಂಥದ್ದನ್ನು ಮಾಡೋಕ್ಕಾಗದೇ ಇಲ್ಲ, ನಿಮಗೆ ಒಪ್ಸಿದ್ರೂ ಕೂಡ ಮಾಡ್ತಾ ಇಲ್ಲ, ಸೋಂಬೇರಿತನ ಅನ್ನುವಂಥದ್ರಿಂದ ಸ್ವಲ್ಪ ಅಪನಿಂದನೆಗಳು ಆಗುವಂಥದ್ದು ಮಾರ್ಗಗಳು ಇರೋದ್ರಿಂದ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಧನುಸು ರಾಶಿಗೆ ಸಂಬಂಧಿಸಿದ್ದು, ಧನುಸು ರಾಶಿಗೆ ಸಂಬಂಧಿಸಿದ್ದ ಪ್ರಕಾರವಾಗಿ ನಿಮಗೆ ವ್ಯಾವಹಾರಿಕವಾಗಿ ಮತ್ತು ಉದ್ಯೋಗದಲ್ಲಿ ವಿಳಂಬ ಆಗ್ತಾ ಇರುವಂಥದ್ದನ್ನು ಈ ಎರಡನ್ನೂ ಕೂಡ ಸಕ್ಸಸ್ ಮಾಡಿಕೊಳ್ಳುವಂತಹ ಒಂದು ದೃಢವಾದ ನಿರ್ಧಾರ ತೆಗೆದುಕೊಂಡ್ರೆ ಧನುಸು ರಾಶಿಯವರಿಗೆ ಈ ದಿನ ಸ್ವಲ್ಪ ಶುಭ ಸೂಚನೆ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ಮಕರ ರಾಶಿಗೆ ಸಂಬಂಧಿಸಿದ್ದು, ಮಕರ ರಾಶಿಗೆ ವಿಶೇಷವಾಗಿ ತೀರ್ಥ ಸ್ನಾನ ಮಾಡುವಂಥದ್ದು, ನದಿ ನೀರುಗಳಲ್ಲಿ ಸ್ನಾನ ಮಾಡುವಂಥದ್ರಿಂದ ನಿಮಗೆ ಉತ್ತೇಜನ ಅನ್ನುವಂಥದ್ದು ಬರ್ತಾ ಐತೆ. ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿರುವಂಥದ್ದು ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗುವಂಥದ್ದು ಮಾರ್ಗಗಳಿದ್ದಾವೆ. ಮತ್ತು ತುಂಬ ದಿನಗಳಿಂದ ಸ್ನೇಹಿತರ ಒಂದು ಫಲಾಪೇಕ್ಷೆ ಏನು ಬಯಸ್ತಾ ಇದ್ದೀರೋ, ಕುಟುಂಬದ ವರ್ಗದಿಂದ ಆಗಿರ್ಬೋದು, ಮಿತ್ರವರ್ಗದವರಿಂದ ಆಗಿರ್ಬೋದು, ಒಂದು ಫಲ ಏನು ಬಯಸ್ತಾ ಇದ್ದೀರೋ ಅದನ್ನು ಕೂಡ ಈ ದಿನ ತುಂಬ ಸಕ್ಸಸ್ ಆಗುವಂತಹ ದಿನ. ಸ್ವಲ್ಪ ಪ್ರಯತ್ನ ಪಡಿ, ಎಲ್ಲ ರೂಪದಲ್ಲೂ ಕೂಡ ನಿಮ್ಮಂತೆ ಮಾಡ್ಕೋಬಹುದು. ಮತ್ತು ಕುಂಭರಾಶಿಗೆ ಸಂಬಂಧಿಸಿದ್ದು, ಕುಂಭರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಸೃಜನಶೀಲತೆ ಅನ್ನುವಂಥದ್ದು ಅಂತಂದರೆ ಮನೋಧೈರ್ಯ ಮತ್ತು ಸಂಕಲ್ಪ, ಇಷ್ಟಾರ್ಥ ಸಿದ್ಧಿ ಅನ್ನುವಂಥದ್ದು ಆಗುವಂಥದ್ದು ಅನ್ನೋದು ಬರ್ತಾ ಇದೆ. ವಿಶೇಷವಾಗಿ ಈ ದಿನ ಕುಂಭರಾಶಿಗೆ ಸಂಬಂಧಿಸಿದ್ದು ನವಗ್ರಹಗಳ ಆರಾಧನೆ ಮಾಡುವಂಥದ್ದು, ನವಗ್ರಹಗಳನ್ನು ಸುತ್ತುವಂಥದ್ದು, ನವಗ್ರಹಗಳಿಗೆ ಒಂದು ನಮಸ್ಕಾರ, ಒಂದು ಪೂಜಾ ಪುನಸ್ಕಾರ, ಧೂಪ ನೈವೇದ್ಯಗಳನ್ನು ಇಡುವಂಥದ್ರಿಂದ ನಿಮ್ಮಲ್ಲಿ ಇರುವಂತಹ ಹೊಸ ಉದ್ಯೋಗ, ಹಣಕಾಸು ಮತ್ತು ಮನೋಧೈರ್ಯ ಅನ್ನುವಂಥದ್ದು ಸಂಪಾದನೆ ಮಾಡ್ಕೋಬಹುದು. ಕೊನೆಯದಾಗಿ ಮೀನರಾಶಿಗೆ ಸಂಬಂಧಿಸಿದ್ದು, ಮೀನರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಭಾವನೆಗಳಿಗೆ ವ್ಯಕ್ತಪಡಿಸುವಂತಹ, ನಿಮ್ಮ ಭಾವನೆಗಳಿಗೆ ಸರಿಸಮಾನವಾಗಿ ಇರುವಂತಹ ಸತಿಪತಿಯವರಲ್ಲಾಗಿರ್ಬೋದು, ಸ್ನೇಹಿತರಲ್ಲಾಗಿರ್ಬೋದು, ಮಕ್ಕಳಿಂದ ಆಗಿರ್ಬೋದು, ಯಾರಿಗೆ ಸೂಕ್ತ ಅನ್ನುವಂಥದ್ದು ಏನಿರುತ್ತೋ ನಿಮ್ಮ ದುಃಖವನ್ನು ಸಂಪೂರ್ಣವಾಗಿ ಇವತ್ತು ತೋಡ್ಕೊಳ್ಳಿ. ಅಂತಂದರೆ ಯಾವುದನ್ನು ಕೂಡ ಮುಚ್ಚುಮರೆ ಇಲ್ಲದೇ ನಿರಾಳವಾಗಿ ಸಂಪೂರ್ಣವಾಗಿ ಮಾತನಾಡಿದಾಗ ನಿಮ್ಮಲ್ಲಿ ಕಲ್ಮಶವಿಲ್ಲದಂತಹ ಯಾವುದು ನಿಮ್ಗೆ ಅಡೆತಡೆಗಳು ನೋವು ಕೊಡ್ತಾ ಇತ್ತೋ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೋಬಹುದು. ಮತ್ತು ನಿಮ್ಮ ಗುರಿ, ನಿಮ್ಮ ಗೋಲ್ ಏನಿದೆಯೋ ಆ ಗುರಿಯನ್ನು ರೀಚ್ ಆಗೋದಕ್ಕೆ ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನು ಹಗುರವಾಗಿಟ್ಕೊಳ್ಳಿ. ಇದು ಈ ದಿನದ 12 ರಾಶಿಗಳ ಫಲಾಫಲಗಳು ಅನ್ನುವಂಥದ್ದು ತಿಳಿಸ್ಕೊಡ್ತೀವಿ. ಓಕೆ ಗುರುಜಿ,
ಇನ್ನು ಇವತ್ತಿನ ಒಂದು ದಾನ ಧರ್ಮ ಅಂದರೆ ಏನು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅರ್ಥಗರ್ಭಿತ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಗುರೂಜಿ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ನಮ್ಮ ಜ್ಯೋತಿಷ್ಯ ಕಿರಣ ಕಾರ್ಯಕ್ರಮದಲ್ಲಿ ದಾನ ಧರ್ಮ ಅಂದರೆ ಏನು, ಅದರಲ್ಲಿ ಇರುವಂತಹ ಪ್ರಕಾರಗಳು ಜೊತೆಗೆ ವಿಧಾನಗಳು ಯಾವುದು ಹಾಗೂ ಇವತ್ತಿನ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಗುರೂಜಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಿಮಗೂ ಕೂಡ ಜ್ಯೋತಿಷ್ಯದ ಕುರಿತು ಯಾವುದೇ ರೀತಿಯ ಸಂದೇಹ ಇದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಬಹುದು, ಮಾತನಾಡಬಹುದು ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 990089089019 990089089018.